ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆಮೇಲೆ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಮ್ಮೂರಾಗ ಜಾತ್ರೆ ಸ್ಟಾರ್ಟ್ ಆಗಕತ್ತೈತಿ, ಅದರದ ಬಗ್ಗೆ ಒಂದಿಟ್ಟು ಮಾಹಿತಿ ಕೊಡ್ತೀನಿ ಬನ್ನಿ. ಕವರಿ ಕವರಿ ಎಲ್ಲಿದೀಮ? ಅವ್ವ ಬಂದು ನಿಂದ ರಂಗೋಲಿ ಹಾಕಾಕತ್ತೀನಿ. ಲಗುಚ್ಚ ಬಾ, ಇವತ್ತ ಬಾಳ ಕೆಲಸ ಅದಾವ. ಮನಿಗೆ ಬಂದು ಬರ್ತಾರ, ಹೆಚ್ಚಿಗೆ ಅಡ್ಗಿ ಮಾಡ್ಬೇಕು ಇವತ್ತ. ಹೂನವ್ವ, ಅದಕ್ಕ ಗೋಧಿ ಹಿಟ್ಟು ಬಾಳಷ್ಟ ಸಾಲಿಶ್ ಇಟ್ಟಿನ್ ನೋಡು. ಆಮೇಲೆ ತೆಂಗಿನಕಾಯಿ ತುರಿದೀನಿ, ಚಟ್ನಿ ಮಾಡಕ್ಕೂ ಎಲ್ಲಾ ರೆಡಿ ಮಾಡಿ ಇಟ್ಟಿನ್ ನೋಡು. ಆತ್ ಬಾವ, ಸಾಕು ರಂಗೋಲಿ. ದೊಡ್ಡದ ಹಾಕ್ಬೇಡ, ಸಾಂದ್ ಹಾಕ, ಕಾಲಾಗೆಲ್ಲ ತುಳಿತಾರ. ಆತ್ ಬಂದ್. ನಿನ್ ಕೈ ಚುರುಕ್ ಬಾಳ ಅದ ಬಿಡುವ, ಎಲ್ಲಾ ಬಡ ಮಾಡಿ ನೀರೊಂದಿಸ್ ಕುಡಿಯಾಕ್ ತರ್ಬೇಕವ. ನಿಮ್ಮ ಅಣ್ಣನ್ ಕರ್ಕೊಂಡೋಗಿ ಬಾವ್ಯಾಗ ನೀರ್ ತಗೊಂಡ್ ಬರ್ತಿ. ಸರಿಯವ್ವ ತರ್ತೀನಿ. ನೀನು ರುಬ್ಬಿ ಬಿಡು ಇದನ್ನ ಚಟ್ನಿ. ಬಂದ್ಮೇಲೆ ಬದ್ನಿಕಾಯಿ ಅದು ಹೆಚ್ಕೊಡ್ತೀನಿ. ಏನ ಅನ್ನ ಇನ್ನೊಂದ್ ಸ್ವಲ್ಪ ಬದ್ನಿಕಾಯಿ ತರ್ತೀನಿ ಅಂದ. ಅದಕ್ಕೆ ಹುಗ್ಗಿಗೆ ಒಂದಿಟ್ಟಿನಿ, ಒಲಿ ಒಂದ್ ಯಾಕ ಕೈ ಕೊಡಾಕತೈತಿ. ಒಂದಿಸ್ ಕಟ್ಗಿ ತಗೊಂಡ್ ಬಂದಿರ್ತಿ ಏನ? ತರ್ತೀನಿ. ಅಂದಂಗವ ಯಾರ್ಯಾರು ಬರ್ತಾರ? ಯವ್ವ ಎಲ್ಲಾ ಬೀಗರ್ಗೂ ಹೇಳಿವಿ, ಯಾರ್ಯಾರು ಬರ್ತಾರ ಬರ್ಲಿ, ನಮ್ ಕರ್ತವ್ಯ ಏನು ಮಾಡೋದು ಮಾಡಿಟ್ಟಿವಿ. ನಿಂದು ನಂದು ಜಳಕಾಗೈತಿ, ನೀವ್ ಅಪ್ಪಂದಾಗೈತಿ, ನಿಮ್ಮ ಹಣ್ಣುಗಳದೊಂದು ಆಗ್ಬೇಕು ನೋಡಿ. ಈಗ ನೀರು ಒಲಿ ಹತ್ತೈತೆ ನೋಡೋಗು ಹಿಂದ್ಗಡೆ. ಹಿತ್ತಲ ಒಲಿ ಮಸ್ತ್ ಹತ್ತೈತಿ, ಯಾರು ಬೇಕಾದ್ ಜಳಕ ಮಾಡಬಹುದು. ನಿಮ್ ಚಿಕ್ಕಪ್ಪ ಮಾಡ್ತಾನೆ ಕೇಳು. ಚಿಕ್ಕಪ್ಪ ಎಲ್ಲೇ ಹೋಗ್ಯಾನ. ಸರಿನವ, ನೀರು ತರೋಣ್ ನೋಡಿ. ಒಂದೆರಡು ಕೊಡ ತಂದ್ವಿ ಅಂದ್ರ ಕುಡಿಯಾಕ ರಗಡ್ ಅಕ್ಕ. ಅಪ್ಪ ದೇವ್ರಿ, ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು, ಅವ್ರ ಪರಿಶ್ರಮ ತಕ್ಕ ಬೆಲೆ ಕೊಡು, ರೈತರಿಗೆಲ್ಲ ಒಳ್ಳೇದಾಗ್ಲಿ, ಮಳೆ ಬೆಳೆ ಎಲ್ಲ ಚಲೋ ತಂಗಿಡಪ್ಪ, ನಮ್ಮ ಮನಿನ ಖುಷಿಯಾಗಿಡು. ಅಪ್ಪ ಬಾರಪ್ಪ, ನಿಂಗ ಒಳ್ಳೇದಾಗ್ಲಿ ಅಂತ ದೇವ್ರಿಗೆ ಬಿಡ್ಕೊಂಡಿನಿ, ನೀನು ಒಂದ್ ಕೈ ಮುಗಿದ್ ಬರೋ. ಅಪ್ಪ ನಿಮ್ಮ ಆಶೀರ್ವಾದ ಇದ್ರೆ ಸಾಕು, ನನಗೆ ಎಲ್ಲ ಒಳ್ಳೇದಾಗತ್ತೆ. ಹಂಗ ಅನ್ಬಾರ್ದಪ್ಪ, ದೇವ್ರಿಗೆ ಕೈ ಮುಗಿಬೇಕು. ಆಮೇಲೆ ಆಶೀರ್ವಾದ ಅಂದ ಅಲ್ಲ, ನಮ್ಮ ಪರಿಶ್ರಮನೂ ಬಹಳ ಮುಖ್ಯ ಆಗುತ್ತೆ. ನಾವೆಷ್ಟು ಪರಿಶ್ರಮ ಪಡ್ತೀವಿ ಅಷ್ಟು ನಮಗೆ ಒಳ್ಳೇದಾಗುತ್ತೆ. ಏನ ಚಲೋ ತಂಗಿ ಮಾಡಿ ಏನ. ಸರಿಯಪ್ಪ, ಎಲ್ಲಾರು ನನಗೋಸ್ಕರ ಎಷ್ಟು ಪ್ರಾರ್ಥಿಸ್ತಾರ. ತಮ್ಮ ಇವತ್ತ ಎತ್ತುಗಳಿಗೆ ಮೈ ತೊಳಿ, ದನಗಳಿಗೆಲ್ಲ ಮೈ ತೊಳಿ. ಅಣ್ಣ, ಹಂಗ ಎತ್ತುಗಳಿಗೆ ಅಲಂಕಾರ ಮಾಡ್ಲಿನ, ಹಗ್ಗ ಐತಲ್ಲ ಹೊಸದ, ಅದು ಕಟ್ಲಿ. ಸರಿ ಮಾಡುವಂತ ಅವನ್ನೆಲ್ಲ ಮೊದ್ಲ ಅವನ್ನ ಸ್ವಚ್ಛಂಗ್ ಮೈ ತೊಳೆದು ಅವಕ್ಕ ನೀರು ಕುಡ್ಸು. ಆಮೇಲೆ ಅವಕ್ಕ ಬಾಳ ಬಣ್ಣ ಹಚ್ಚಬೇಡ, ಬಣ್ಣ ಹಚ್ಚೋದ್ರಿಂದ ಅವಕ್ಕ ಏನಾರ ತೊಂದ್ರೆ ಆದ್ರೆ ಏನ್ ಮಾಡೋದು? ಚಂದಂಗೆ ಅಲಂಕಾರ ಅವತರು ಗೆಜ್ಜುಗಳದಾವಲ್ಲ ಅವನ್ನೆಲ್ಲ ಹಾಕಬೇಕಾದ್ರ, ಅವು ನಮ್ಮ ಮನಿ ಸದಸ್ಯ ಇದ್ದಂಗ, ಅವನು ಚಂದಂಗ್ ನೋಡ್ಕೋಬೇಕು ನಾವು. ಸರಿ ಅಣ್ಣ. ಏನಪ್ಪಾ ನಿಮ್ಮ ಮನಿ ಜಾನುವಾರಿಗೂ ಎಷ್ಟು ಗೌರವ ಕೊಡ್ತೀರಿ ನೀವು? ಅದಕ್ಕ ಅನಿಸ್ತೈತಿ ಈ ಮನ್ಯಾಗ ಸುಖ ಶಾಂತಿ ನೆಮ್ಮದಿ ಎಷ್ಟು ಚೆನ್ನಾಗೈತಿ. ಅವು ನಮ್ಮಂಗ ಅಲ್ಲ ಚಿಕ್ಕಪ್ಪ. ಇವಾಗ ಅವು ದುಡಿಲಿಕ್ಕಂದ್ರೆ ನಾವು ಏನಾಗ್ತಿದ್ವಿ ಹೇಳು? ಈಗ ಅವು ದುಡಿದು ಅವು ಕಷ್ಟಪಟ್ಟು ಹಾಲು ಕೊಟ್ಟಲ್ಲೇ ನಾವು ಹಾಲು ಮಾರಿ ರೊಕ್ಕ ತಗೊಂಡ್ ಬರ್ತೀವಿ. ಅದ ಅವ ಎತ್ತುಗಳು ಹೊಲ ಉಳ್ಲಿಕ್ಕಂದ್ರ ನಮ್ಗೆ ಎಲ್ಲಿಂದ ಬರ್ತಿತ್ತು? ಅವು ಒಂಥರ ನಮ್ಮನಿ ಸದಸ್ಯ ಇದ್ದಂಗ, ನಾವು ಅವನ್ ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮ್ಮನ್ ಚೆನ್ನಾಗಿ ನೋಡ್ಕೊಂತಾವ ಅಷ್ಟ. ಹೌದೌದು, ನೀ ಹೇಳಿದ್ರಾಗೂ ಕರೆ ಐತಿ ನೋಡಮ್ಮ ಕಾವೇರಿ. ನೀನ್ ಭಾಷಾನೇ ಅದಿ ಸಾಲ್ಯಾಗ, ಮುಂದೆ 10ನೇ ಮುಗಿದ ಮೇಲೂ ಸಾಲಿನ ಕಂಟಿನ್ಯೂ ಮಾಡುವ. ಏನ ನೋಡಿ ಮಕ್ಳ, ಮುಂದಿನ ವಾರ ಭಾಷಣ ಸ್ಪರ್ಧೆ ಐತಿ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಿ ಹೆಸರು ಕೊಡ್ರಿ. ಆಮೇಲೆ ಭಾಷಣದ ಹೆಸರು ಏನಪ್ಪಾ ಅಂತಂದ್ರ ವಿಷಯ ಶಿಕ್ಷಣವೇ ನಿಜವಾದ ಶಕ್ತಿ. ಸರ್ ನಾನ್ ಮಾಡ್ತೀನಿ. ನೀನ್ ಮಾಡ್ತೀಯಮ್ಮ? ಅಂದ್ರೆ ನಂಗೆ ಸ್ವಲ್ಪ ಭಯ ಇದೆ. ಆದ್ರೆ ನಾನು ಸ್ವಲ್ಪ ಎಲ್ಲಾನು ಕಡಿಮೆ ಮಾಡ್ಕೊಂಡು ನನ್ನ ಭಾಷಣ ಕೊಡ್ಬೇಕು ಅನ್ನೋದಿದೆ. ವೇದಿಕೆ ಕಂಡ್ರೆ ಭಯ ಆಗುತ್ತೆ, ಆದ್ರೆ ಆ ಭಯನ ನಾನು ಕಡಿಮೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. ನೋಡ್ ಕಾವೇರಿ, ಅಂದ್ಕೊಂತ ಇಲ್ಲೇ ಕುಂತ್ರೆ ಏನೂ ಆಗಂಗಿಲ್ಲ. ಈಗ ನೀ ಏನ ದಿಟ್ಟ ಹೆಜ್ಜೆ ಇಟ್ಟಿಯಲ್ಲ, ಮೊದಲ ಹೆಜ್ಜೆ ಯಾವತ್ತು ದಿಟ್ಟ ಹೆಜ್ಜೆ ಆಗಿರ್ತೈತಿ. ಅದನ್ನ ನಂಬ್ಕೊಂಡು ನಾವು ಮುಂದೆ ಹೋಗ್ಬೇಕು. ಏನ ಸರಿ, ಹಾಗಾದ್ರ ನಿನ್ ಹೆಸರು ಬರ್ಕೊಳ್ಳಿ. ಸರ್ ಬರ್ಕೊ. ಮತ್ತೆ ಯಾರ್ಯಾರು ಕೊಡ್ತೀರಿ ಹೆಸರು? ಲಗು ಕೊಡ್ರಪ್ಪ. ಯಾಕೆ ಅನ್ಸ್ತೀರಿ? ನೋಡು, ಇಲ್ಲಿ ಅಂಜುದು ಏನೂ ಇಲ್ಲ. ಇವತ್ತಾದ್ರೂ ನೀವು ಸ್ಟೇಜ್ ಹತ್ತಬೇಕು, ಮುಂದಿನ ವರ್ಷ ಆದ್ರೂ ಹತ್ತಬೇಕು. ಈ ವೇದಿಕೆ ಹತ್ತುತನ ನಿಮಗೆ ಧೈರ್ಯ ಬರೋದಿಲ್ಲ. ನೀವು ಇಲ್ಲಂತಲ್ಲ, ನೀವು ಮುಂದೆ ಎಲ್ಲೇ ಕಲಿಯಕ್ ಹೋದ್ರು ವೇದಿಕೆನೇ ನಿಮಗೆ ದಾರಿ. ಮುಂದೆ ಬರ್ರಿ, ನಾಳೆಗೆ ಒಂದಿನ ಟೈಮ್ ಕೊಡ್ತೀನಿ ನಿಮಗೆ. ಯಾರ್ಯಾರು ಮುಂದೆ ಬರ್ತೀರಿ ಬರ್ರಿ. ನಿಮ್ಗೆ ಏನಾರು ಸಹಾಯ ಬೇಕಂದ್ರೆ ನನ್ ಕೇಳ್ರಿ. ಆಮೇಲೆ ನೀವು ಭಾಷಣ ಬರೆದ್ಮೇಲೆ ಒಂದ್ಮೇ ನಂಗೆ ತೋರಿಸ್ರಿ. ನಿಮ್ಗೆ ಏನಾರ ತಿದ್ದುಪಡಿ ಇತ್ತ ನಾ ಹೇಳ್ಕೊಡ್ತೀನಿ. ರಾಘವ್, ನೀ ಬರ್ದಿದ್ದೆಲ್ಲ ಪ್ರಬಂಧ ರೈತರ ಮೇಲೆ ತುಂಬಾ ಚೆನ್ನಾಗಿದೆ ಕಣಪ್ಪ. ಚಲೋ ತಂಗ್ ಬರ್ದಿದ್ಯಾ. ಹಿಂಗೆ ಮುಂದುವರ್ಸು. ಹಿಂಗೆ ನೀನು ಮುಂದುವರೆದ್ರೆ ಇನ್ನೂ ಚೆನ್ನಾಗಿ ಏಳಿಗೆ ಆಗುತ್ತೆ ನೋಡು ನಿಂದು. ಏನ್ ನಿಂದು ಇನ್ಸ್ಪಿರೇಷನ್ ಅದನ್ನ ಬರೆಯೋದಕ್ಕೆ? ಸರ್, ಅದು ನಿಜ ಹೇಳ್ಬೇಕಂತಂದ್ರೆ ಬೇರೆ ಯಾರ ಕಥೆನೂ ಅಲ್ಲ, ನಮ್ಮ ಮನೆಯವ್ರದ್ದೇ ಕತೆ. ನಾನು ಡೈಲಿ ನೋಡ್ಕೊಂಡು ಬರ್ತಾ ಇರೋದೇ ನಮ್ಮ ಮನೆಯವ್ರು ಹೇಗೆ ಇದ್ದಾರೆ, ಯಾವ ತರ ಕೃಷಿ ಮೇಲೆ ಆಸಕ್ತಿ ಇದೆ, ಮನೆಯ ಕುಟುಂಬ ಹೆಂಗ್ ನಡೆಸ್ಕೊಂಡು ಹೋಗ್ತಾರೆ, ಅದನ್ನೆಲ್ಲ ಆಧಾರ ಮಾಡ್ಕೊಂಡೇ ನಾನು ಬರ್ದಿರೋದು ಸರ್. ಗುಡ್ ರಾಘವ್, ತುಂಬಾ ಚೆನ್ನಾಗಿ ಬರ್ದಿದ್ಯಾ. ಜೀವನದಲ್ಲಿ ನಡೆದಿರೋ ಘಟನೆಗಳನ್ನ ಇಷ್ಟೊಂದು ವಿಸ್ತಾರವಾಗಿ ಚೆನ್ನಾಗಿ ಬರೀತೀಯ ಅಂತಂದ್ರೆ ನಿನ್ ಕಲೆಗೆ ಮೆಚ್ಚಬೇಕಪ್ಪ. ಹೀಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರು ಪ್ರಬಂಧಕ್ಕೆ. ಹಾ ಸರ್, ಮಾಡ್ತೀನಿ. ಏನಪ್ಪ, ಈ ಸರ್ಕಾರಿ ಸ್ಕೂಲಿಗೆ ಹೋಗೋ ದಾರಿ ಯಾವ್ದಪ್ಪ? ಅನಾರ ಸೀದಾ ಹೋಗ್ರಿ, ಇಲ್ಲ ಅಲ್ಲೇ ಒಂದ್ ಬಾವಿ ಬರ್ತೈತಿ, ಅದ್ರ ಮಗ್ಳು ಹಾದು ಹೋದೆ ಅಂದ್ರೆ ಅಲ್ಲೇ ಐತಿ ನೋಡ್ರಿ. ಹೌದನಪ್ಪ, ನಾ ಈ ಊರಿಗೆ ಹೊಸದಾಗಿ ಟೀಚರ್ ಆಗಿ ಬಂದಿನಪ್ಪ, ಅದಕ್ಕೆ ನಂಗೆ ಗೊತ್ತಿದ್ದಿಲ್ಲ. ಸರಿ ಮಾಸ್ತರ, ಹೋಗ್ರಿ, ಸೀದಾ ಹೋದ್ರೆ ನಿಮಗೆ ಸಿಗುತ್ತಾ.
ಚಲೋ ತಂಗ ಪಾಠ ಹೇಳ್ರಿ ಮಕ್ಕಳಿಗೆಲ್ಲ. ನಮ್ಮ ಹಳ್ಳಿ ಮಕ್ಕಳಿಗೆ ಮೇಸ್ತ್ರುಗಳ ನಿಂದ್ರುವಲ್ದಾಗ್ಯಾರ, ನೀವು ಬಂದು ಭಾಳ ಚಲೋ ಮಾಡಿದ್ರಿ ನೋಡಿ. ಹುನಪ್ಪ, ನನ್ನ ಉದ್ಯೋಗನ ಅದ ಪಾಠ ಹೇಳೋದು. ಸರಿ ಕಣಪ್ಪ, ಬರ್ತೀನಿ. ಯಾರ ಜೊತೆ ಮಾತಾಡಿ? ಯಾರೋ ನಮ್ಮ ಹಳ್ಳಿಗೆ ಹೊಸದಾಗಿ ಮೇಸ್ತ್ರು ಬಂದಾರಂತ, ಅದಕ್ಕೆ ಅವ್ರು ದಾರಿ ಕೇಳಾಕತ್ತಿದ್ರ, ಹೇಳಾಕತ್ತಿದ್ರು. ನಮ್ಮ ಹಳ್ಳಿ ಸಾಲಿಗೆ ಯಾರು ಮೇಸ್ತ್ರು ಭಾಳ ದಿನ ಇರೋವಲ್ರು, ಇದ್ರ ನಮ್ಮ ಮಕ್ಕಳು ಚಂದಂಗೆ ಕಲಿತಿದ್ದು. ಇಲ್ಲಿ ಮಕ್ಕಳಿಗೆ ವಿದ್ಯೆ ಯಾವಾಗ ಹತ್ತುತ್ತೋ ಏನೋ, ಚಲೋ ಮೇಸ್ತ್ರು ಬಂದು ಇಲ್ಲಿ ಎಷ್ಟು ದಿನ ಇರ್ತಾರೋ ಏನೋ. ಸರಿ, ಬೀಜ ತೊಗೊಂಡ್ ಬಂದಿದೆ ಅಂತ ಅಂದೆ. ಹ್ಞೂ, ಚಲೋ ಬೀಜ ಕೊಟ್ಟಾರ, ಮುಂದಿನ ವಾರ ಅದನ್ನ ಬಿತ್ತನೆ ಮಾಡೋಣಂತ. ಹೌದಾ, ಚಲೋ ಕೊಟ್ಟಾನ? ಏನೋ ಸರ್ಕಾರದಿಂದ ರೈತರಿಗೆ ಬೀಜ ಅಂತ ಹೇಳಿದ್ರಂತ. ಅದ್ರಾಗ 50% ನಾವು ಕೊಡ್ಬೇಕಂತ, ಉಳ್ಕದ 50% ಅವ್ರು ಮಾಡ್ತಾರಂತ. ಅದಕ್ಕೆ ಕೊಟ್ಟು ಲಗುನ ತಗೊಂಡ್ ಬಂದ್ಯಾ, 3 ಪ್ಯಾಕೆಟ್ ತಂದಿನಿ. ಗೊಬ್ಬರ ಏನ 70% ಕೊಡ್ಬೇಕಂತ, 30% ಅವ್ರು ಕೊಡ್ತಾರಂತ. ಗೊಬ್ಬರದ ಭಾಳ ಲಾಸ್ ಆತಪ್ಪ ನಮಗೆ. ಹೋಗ್ಲಿ, ನಮ್ ಸಗಣಿ ಎಷ್ಟಾಗೈತೆ ನೋಡಿದೇನೆ? ಒಂದು 4 ಟ್ರ್ಯಾಕ್ಟರ್ ಆಗುತ್ತೆ, ಒಂದು ಸಗಣಿದು, ಒಂದು 5 ಟ್ರ್ಯಾಕ್ಟರ್ ಆಗುತ್ತೆ. ಚಲೋ ಆತ್ ಬಿಡಂಗಾರ, ಅದನ್ನ ಗೊಬ್ಬರ ಹಾಕಿದ್ರ ಆತ. ಗೌರ್ಮೆಂಟ್ ಇಂದ ಭಾಳ ಫೆಸಿಲಿಟಿ ಐತೆ ಅಂತಾರ ರೈತರಿಗೆ. ಇಲ್ಲ ಚಿಕ್ಕಪ್ಪ, ಒಮ್ಮೆ ಏನಾಗುತ್ತಾ, ನಾವು ಅರ್ಧ ಕೊಟ್ಟು ತಗೊಂತೀವಿ, ಒಮ್ಮೆ ಬೀಜಗಳು ಇದು ಚಲೋನ ಇರಲ್ಲ. ಅವ್ನ ನೋಡಿ ಅಲ್ಲ ಪರಿಶೀಲಿಸಿ ಹಾಕಿದ್ರೆ ಏನಾಗಲ್ಲ. ಒಬ್ರು ಹಂಗ ಪರಿಶೀಲಿಸಲಾರ್ದ ಹಾಕಿಬಿಡ್ತಾರ ನೋಡು, ಅವ್ರಿಗೆ ಏನಾಗತ್ತೆ ಅಂತಂದ್ರ ಬೆಳೆನ ಬರಂಗಿಲ್ಲ. ಪಾಪ ಎಷ್ಟು ಕಷ್ಟಪಟ್ಟು ಎಲ್ಲಾ ಬೆಳೆನ ಇದನ್ನ ನೈಗ್ಲ ಹೊಡೆದಿರ್ತಾರ, ಬೀಜಕ್ಕೆ ರೊಕ್ಕ ಕೊಟ್ಟಿರ್ತಾರ, ಆಳ್ ಹಚ್ಚಿರ್ತಾರ. ಒಮ್ಮೊಮ್ಮೆ ಎಂತೆಂತ ಗೊಬ್ಬರ ಕೊಟ್ಟಿರ್ತಾರೋ ಏನೋ ಗೊತ್ತಾಗಲ್ಲ. ಒಮ್ಮೆ ಮಣ್ಣಿನ ಇದನ್ನ ಹೋಗ್ಬಿಡ್ತೈತಿ, ಫಲವತ್ತತೆನೂ ಹೋಗ್ಬಿಟ್ಟಿರ್ತೈತಿ. ಮತ್ತೇನ್ ಮಾಡ್ಬೇಕು, ಅದನ್ನೆಲ್ಲ ಮತ್ತೆ ಬಿತ್ತನೆ ಮಾಡಿ, ಮತ್ತೆ ಅದನ್ನ ಚಲೋ ಫಲವತ್ತತೆ ಬರುವಂತ ಮಣ್ಣು ಇದನ್ನ ಹಾಕಿ, ಅದಕ್ಕೆ ನಾವು ಬೆಳಿನ ಎದಕ್ಕೆ 6 ತಿಂಗಳಿಗೊಮ್ಮೆ ಬೇರೆ ಬೇರೆ ಹಾಕ್ತಿವಿ ಅಂದ್ರೆ ಇದ ಕಾರಣಕ್ಕೆ. ಯಾಕಂದ್ರೆ ನೀವು ಒಂದೇ ಬೆಳಿನ ಪ್ರತಿ ಸಲ ಸೇಮ್ ಹಾಕೊಂತ ಹೋದ್ವಿ ಅಂದ್ರೆ, ಅದನ್ನ ಹಾಕೊಂತ ಹೋದ್ವಿ ಅಂದ್ರೆ ಮಣ್ಣಿನ ಫಲವತ್ತತೆ ಫುಲ್ ಕಡಿಮೆ ಹಾಕೊಂತ ಹೋಗುತ್ತೆ. ಅದಕ್ಕೆ ಮತ್ತೆ ಬೇರೆ ಹಾಕ್ತಿರ್ತೀವಿ. ಈಗ ನೋಡಿ, ಮೊನ್ನೆ ರಾಗಿ ಹಾಕಿದೆ, ಈ ಸಲ ಜೋಳ ಹಾಕಿನಿ, ಮುಂದಿನ ಸಲ ಕಡ್ಲಿ ಹಾಕ್ತೀನಿ, ಆಮೇಲೆ ಶೇಂಗಾ ಹಾಕ್ತೀನಿ. ಇಲ್ಲ ಉಳ್ಳಾಗಡ್ಡಿ ಒಂದು ಹೊಲಕ್ಕೆ ಹಿಂಗೆ ಹಾಕೊಂತ ಹೋಗ್ತೀನಿ, ಹಾಕೊಂತ ಹೋಗಲ್ಲ. ಆಮೇಲೆ ಈ ಸಲ ಹೋಸಲ ಉಳ್ಳಾಗಡ್ಡಿ ಬೀಜ ಚಲೋ ಬಂದಿದ್ದಿಲ್ಲ. ಒಂದ್ಸಲ ಚಲೋ ಬಂತು, ಒಂದ್ಸಲ ಚಲೋ ಬರಂಗಿಲ್ಲ. ಎಲ್ಲ ಚಲೋ ಹೊಂಟೈತೆ ಅಂತಂದ್ರೆ ಮಳಿ ಬರಲ್ಲ. ಮಳಿ ಬಂದ್ರೆ ಮಳಿ ಹಾನಿ ಅಂತೂ ನಾವು ಇವತ್ತುವರೆಗೂ ಕೇಳೇ ಇಲ್ಲ, ಬಂದೇ ಇಲ್ಲ ನಮಗಂತರೂ. ಬರೇ ಸರ್ಕಾರಿ ಇದಕ್ಕೆ ಅಡ್ಡಾಡೋದು ಆಗ್ಬಿಟ್ಟೈತಿ. ಏನು ರೈತರಿಗೆ ಕೊಡ್ತೀವಿ, ಅದು ಮಾಡ್ತೀವಿ ಅಂತಂತಾರೆ. ಏನೋ ಎಷ್ಟೋ ಜನ ಹೇಳಿ ಚಿಕ್ಕಪ್ಪ, ನಾವು ಗೊತ್ತಿದ್ದು ಒಮ್ಮೊಮ್ಮೆ ತಪ್ಪಾಗುತ್ತೆ, ಒಮ್ಮೊಮ್ಮೆ ಏನೂ ಗೊತ್ತಿರಂಗಿಲ್ಲ. ಅವರೆಲ್ಲ ಏನೇನೋ ಮಾಡ್ತಾರ. ಅವಾಗ ಎಷ್ಟೋ ಜನ ಸಾಲದಾಗ ಬಿದ್ದು ಎಷ್ಟೋ ಜನ ರೈತರು ಸತ್ತಾರ. ಹೌದಪ್ಪ, ಈ ಮಾತು ನಾನು ಕೇಳ್ಪಟ್ಟಿನಿ. ಅಯ್ಯೋ ದೊಡ್ಡಪ್ಪ, ಏನು ಭಾಳ ಕಷ್ಟ ಐತಿ ಬಿಡು. ಆದ್ರೆ ಇದು ನಮಗೆ ಖುಷಿ ಕೊಡುವಂತ ಉದ್ಯೋಗ. ಯಾಕಂದ್ರೆ ನಾವು ದುಡ್ದಿದ್ದು ಬೇರೆದಾರು ತಿಂತಾರ ಅಂತಂದ ತಕ್ಷಣ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅಷ್ಟು ಖುಷಿ ಆಗುತ್ತೆ. ಅದಕ್ಕೆ ನನಗೆ ಈ ಉದ್ಯೋಗ ಭಾಳ ಇಷ್ಟ. ಆಮೇಲೆ ತಮ್ಮಂಗ ಇಬ್ರು ಒಂದೇ ಮಾಡ್ಕೊಂತ ಹೋದ್ರೆ ಆಗಂಗಿಲ್ಲ ಅಂತೇಳಿ ಅವಂಗ ಹೈನುಗಾರಿಕೆ, ಆಮೇಲೆ ಕೋಳಿ ಫಾರ್ಮ್, ಆಮೇಲೆ ಇವನ್ನೆಲ್ಲ ಹಾಕಿಕೊಟ್ಟೆ. ಅವನು ಅದನ್ನ ಹಂಗೆ ನಡೆಸ್ಕೊಂಡು ಹೊಂಟಾನ. ಅವಂಗೂ ವಿದ್ಯೆ ಹತ್ತಿಲ್ಲ, ನಂಗೂ ಹತ್ತಿಲ್ಲ. ಎಟೋ ಚೂರಪಾರ ಇಬ್ರು ಕಲ್ತೀವಿ, ಅದ್ರಾಗ ಹೊಂಟೈತಿ. ಹೌದೌದು, ಚಲೋ ಮಾಡಕತ್ರಿ ಬಿಡ್ರಿ. ಎಲ್ರು ಹಂಗ ಕುಂತ್ರಲ್ಲ, ಜಾತ್ರೆಗೆ ಹೋಗೋಣ ನಾಡ್ರಿ, 5 ಬಂತ. ಹ್ಞೂನ್ವಾ, ರಾಘವ್ ಬರ್ಲಿ, ಒಟ್ರು ಕೂಡ ಹೋಗೋಣಂತ. ಅಣ್ಣ, ನೀವೆಲ್ಲ ರೆಡಿ ಆಗ್ರಿ, ನಂಗ ಜಾತ್ರೆಗೆ ಹೋಗೋದೈತಿ. ಸರಿ ಮಗಳ, ಹೋಗೋಣಂತ. ಪುರಾನ್ ಮಂದೆಲ್ಲ ಎಷ್ಟು ಬಿಕ್ಕೊಂಡಾಗತೈತಿ ನೋಡಿ, ಎಲ್ಲ ಜಾತ್ರೆಗೆ ಹೋಗ್ಯಾರ ಅನ್ಸತ್ತೆ. ಮತ್ತ ಓದ್ತಾಗೈತಿ, ನಡಿ ಲಗು ಲಗು. ರಾಘವ, ಈಗ ಬಂದೇನ? ಲಗು ಬಾ, ಲಗುನ ಹೋಗುನು. ಏನ ಜಾತ್ರೆಗೆ ಬಾಳ ಬಂದಾರಂತ. ಹೌದು, ನಾ ಬರು ಬಸ್ ಯಪ್ಪ ಪೂರ್ತಿ ತುಂಬಿಟ್ಟಿತ್ ನೋಡು. ಗಿಜಿ ಏನಾಗತ್ತಿತ್ತು, ಭಾಳ ಜನ ಬಂದಾರ ಜಾತ್ರೆಗೆ. ನಡಿ, ಬರ್ತೀನಿ, ಒಂದ್ 5 ನಿಮಿಷ ಕಾಲ್ ತಕೊಂಡು. ಅವನು ಬರ್ತಾಳ, ಕರ್ಕೊಂಡ್ ಬರ್ತೀನಿ. ನಡಿ. ಅನ್ನೆಲ್ಲಿ ಬಂದಿಲ್ಲನ? ಅಣ್ಣ ಏನ ಒಂದಿಟ ಮೇವ್ ಹಾಕಿ ಬರ್ತೀನಂತ. ಸರಿ, ನೀವಿಬ್ರು ಹೋಗಿರಿ, ಬರ್ತೀನಿ. ಅಲ್ಲಲ್ಲ, ಇಲ್ಲ ಐತ್ ನೋಡ ಜಾತ್ರೆ ಮೆರಗ. ಯಾರ ನಾಟಕ ಸ್ಟೇಜ್ ಹಾಕಿಬಿಟ್ಟಾರ. ಈ ಸಲ ಯಾವ ನಾಟಕ ಮಾಡ್ತಾರನ? ಹರಿಶ್ಚಂದ್ರ ಅಂತ ಅನ್ಸುತ್ತ. ಅಪ್ಪ ನೋಡಿ ಕೇಳ, ಅಪ್ಪ ಮಾ ಚಂದ ಹೇಳ್ತಾನ. ಕಾಕ, ನೀನು ಇದ್ರೇನ ನೋಡ್ತಿದ್ರೇನ? ಹ್ಞೂನಪ್ಪ, ನಾನು ನಿಮ್ಮಪ್ಪ ರಾತ್ರಿ ಎಲ್ಲ ನೋಡ್ತಿದ್ವಿ. 10 ಗಂಟೆಗೆ ಬಂದ್ವಿ ಅಂದ್ರೆ 7 ಗಂಟೆ ಮುಗಿಮಟ ನೋಡಿ ಮತ್ತೆ ದಗ್ದ ಮಾಡಕ್ ಹೋಗಿದ್ವಿ ಬೆಳಿಗ್ಗೆ. ಹೌದಲ್ಲನ? ಅಪ್ಪ, ಆಗಿನ ಕಾಲದ ಏನ್ ಅನಸ್ತಿ. ಈಗಲೂ ಚಂದ ಮಾಡ್ತಾರ ನಾಟಕ. ಹೇಳ್ಬೇಕಂದ್ರ ಹರಿಶ್ಚಂದ್ರನ ನೋಡುನ್ ತಗೋ ಇವತ್ತು ಹಂಗಾರ. ಬಜ್ಜಿ ನಿಂತ್ಕೋ, ಗದ್ಲೈತ್, ಹೋಗ್ಬಿಡ. ಶಂಕರ, ಗುಡಿ ಹತ್ರ ಬಾರ್ಲಾ, ಆಮೇಲೆ ಆಕಿನ್ ಕರ್ಕೊಂಡು. ಅಪ್ಪ, ನೀ ಹೋಗಿರಿ. ನಡಿಯಣ್ಣ, ಗುಡಿ ಹತ್ರ ಹೋಗು. ಅದಕ್ಕೆ ಬಂದ್ರ ರಾಘವ್ ದಾರಿ ಕಾಯಕತ್ತಿದ್ಲು. ರಾಘವನು ಬಂದಲ್ಲ, ಬರ್ತಾ ತಗೋ. ಇನ್ನು ದೀಪಾರಾಧನೆ ಬಾ ಚಂದ ಮಾಡ್ತಿದ್ರಲ್ಲ ಮೊದ್ಲು.